ನೀಡಪ್ಪ, ನಿನ್ನ ಕಣ್ಣು ಆತನ ಮೇಲೆ ಇಡು, ಆತ ನಿಮಗೆ ಸಹಾಯ ಮಾಡ್ತಾನೆ. ಬಡಸ್ಥಿತಿ ಇದೆಯಾ, ಊಟ ಕೂಡ ಗೆತಿಲ್ಲದೆ ಇದ್ದೀವಾ, ತುಂಬಾ ತೊಂದರೆಯಲ್ಲಿದ್ದೀವಾ, ಪಾಡುಗಳಲ್ಲಿದ್ದೀವಾ, ಅಮ್ಮ ಅಯ್ಯ ನಿನ್ನ ಕಣ್ಣನ್ನ ಯೇಸು ಸ್ವಾಮಿ ನೋಡಲಿ. ಹಲ್ಲೆಲೂಯಾ. ಆ ಯೇಸು ಸ್ವಾಮಿನ ನೋಡುವುದಾದರೆ ಆ ಪರಲೋಕ ದೇವ ನಿನಗೆ ಸಹಾಯ ಮಾಡ್ತಾನೆ. ಎರಡನೇದಾಗಿ ಆತ ನಮ್ಮನ್ನ ಮೇಲೆ ಕೆತ್ತುವುದು ಹೇಗೆ? 1 ಪೇತ್ರ 5ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ಆತನ ತ್ರಾಣವುಳ್ಳ ಕೈ ಕೆಳಗಡೆ ಇರಪ್ಪ. ಆಮೇನ್. ಪ್ರತಿದಿನ ಆತನ ಕೈ ಕೆಳಗಡೆ ಬಾ. ಅಂದ್ರೆ ಅರ್ಥ ಏನು? ಆತನ ಪ್ರಸನ್ನತೆಗೆ ಬಾ, ಆತನ ಸನ್ನಿಧಾನಕ್ಕೆ ಬಾ. ಪೇತ್ರ ಹೇಳ್ತಾ ಇದ್ದಾನೆ, ನಮ್ಮನ್ನ ದೇವರು ಹೆಂಗ ಮೇಲೆತ್ತಿದ್ದು, ಆತನ ತ್ರಾಣವುಳ್ಳ ಕೈ ಕೆಳಗಡೆ ಇಟ್ಟುಕೊಂಡುವೆ, ತಕ್ಕ ಸಮಯಕ್ಕೆ ಮೇಲೆ ಕೆತ್ತುತ್ತಾನೆ. ನಮ್ಮನ್ನು ಕೇಳಿದ್ರೆ ಈಗಲೇ ಎತ್ತು ಬಿಡಪ್ಪ, ಈಗಲೇ ನಮ್ಮನ್ನ ಆಶೀರ್ವದಿಸ್ಬಿಡಪ್ಪ, ಈಗಲೇ ಕೊಟ್ಟು ಬಿಡಪ್ಪ ಅಂತ ನಾವು ಹೇಳ್ತಾ ಇದೀವಿ. ಆದ್ರೆ ಬೈಬಲ್ ಹೇಳ್ತದೆ, ಅಪ್ಪ ನಾನ್ ನಿನ್ನನ್ನು ಮೇಲೆ ಕೆತ್ತಬೇಕಂದ್ರೆ